ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದಾವರ್ತಿ ನಿಮ್ಮೆಲ್ಲರನ್ನ ನೋಡುವುದರಲ್ಲೇ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮವನ್ನು ನೀವು ನೋಡುತ್ತಿರುವುದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕೂಡ ಒಂದು ವಿಷಯವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಕರ್ತನನ್ನು ಹುಡುಕುವವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಕರ್ತನನ್ನು ಹುಡುಕುವವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ, ಕರ್ತನನ್ನು ಹುಡುಕಿರಿ. ಕೀರ್ತನೆ 34ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಇದನ್ನು ನಾವು ಆಂಗ್ಲ ಭಾಷೆ ಬೈಬಲಲ್ಲಿ ನೋಡುವುದಾದರೆ ಕನ್ನಡ ಭಾಷೆಯಲ್ಲಿ ಬೇಡಿಕೊಳ್ಳುವವರಿಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಂಗ್ಲ ಭಾಷೆಯಲ್ಲಿ ನಾವು ನೋಡುವಾಗ ಯೆಹೋವನ ಸನ್ನಿಧಿಯಲ್ಲಿ ಹುಡುಕುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ನೋಡ್ರಿ, ಸಿಂಹವನ್ನು ಕಾಡಿನ ರಾಜ ಎಂಬುದಾಗಿ ಹೇಳ್ತಾರೆ. ಈ ಸಿಂಹ ಅದು ಕಾಡು ಕೋಣವನ್ನು ಅಟ್ಟಿಸಿಕೊಂಡು ಹೋಗಿ ಹಿಡಿದು ಕೊಂದು ಹಾಕಿ ಅದು ತನ್ನ ಮಕ್ಕಳ ಮುಂದೆ ಅದಕ್ಕೆ ಬೇಕಾದಂಥ ಆಹಾರವನ್ನು ಕೊಡುತ್ತದೆ. ಮರಿಗಳು ಕೂಡ ಸಂತೋಷವಾಗಿ ತಿನ್ನುತ್ತದೆ. ನೋಡ್ರಿ, ಆದರೆ ಕಾಡಿನ ಪ್ರಾಣಿಯಾಗಿರುವಂಥ ಸಿಂಹ ಅದಕ್ಕೆ ಒಂದು ದಿವಸವಾದರೂ ಉಪವಾಸ ಇರೋದಿಲ್ಲ. ಪ್ರತಿ ದಿವಸ ಬೇಟೆ ಸಿಕ್ಕೇ ಸಿಗ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ನೋಡಿ, ಮೃಗರಾಜ್ಯ ಎಂದು ಕರೆಯಲ್ಪಡುವ ಸಿಂಹದ ಮರಿಗಳು ಸಹ ಒಂದು ವೇಳೆ ಆಹಾರ ಸಿಗದೆ ಹಸುವಿಯಿಂದ ಜೀವಿಸಬೇಕಾದಂಥ ಸಾಧ್ಯತೆ ಉಂಟು. ಆದರೆ ದೇವರ ವಾಕ್ಯ ಹೇಳ್ತದೆ, ಕರ್ತನನ್ನು ಹುಡುಕುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಕರ್ತನನ್ನು ಹುಡುಕುವವರಿಗೆ ಯಾವ ಕೊರತೆ ಇಲ್ಲ. ಹೌದು ಪ್ರೀತಿಯ ದೈವ ಮಕ್ಕಳೇ, ಕಾಡಿನಲ್ಲಿ ವಾಸ ಮಾಡುವ ಒಂದು ಮೃಗ ತನ್ನ ಮರಿಗಳಿಗೆ ಯಾವ ಕೊರತೆ ಇಲ್ಲದೆ ನೋಡಿಕೊಳ್ಳುವಾಗ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಂಥ ಯೇಸು ಕ್ರಿಸ್ತನು ದೇವರು ನಮ್ಮನ್ನು ಕೊರತೆಯಲ್ಲಿ ಬಿಡೋದೇ ಇಲ್ಲ. ನಮ್ಮ ಎಲ್ಲ ಕೊರತೆಗಳನ್ನು ಆತನು ನೀಗಿಸುತ್ತಾನೆ. ನಮ್ಮ ಎಷ್ಟೇ ಕೊರತೆಗಳು ಇದ್ದರೂ ಕೂಡ ಅದರ ಮಧ್ಯದಲ್ಲಿ ಅದ್ಭುತವನ್ನು ಮಾಡುತ್ತಾನೆ. ಯಾಕೆಂದರೆ ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಆತನನ್ನು ಹುಡುಕುವವರಿಗೆ ಯಾವ ಕೊರತೆಯೂ ಇಲ್ಲವಾಗಿದೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಿಮಗೆ ಯಾವ ಕೊರತೆ ಇರುವುದಿಲ್ಲ. ನಿಮ್ಮ ಆದಾಯವನ್ನು ದೇವರು ಆಶೀರ್ವದಿಸುವನು. ನಿಮ್ಮ ಮಕ್ಕಳ ಓದಿನಲ್ಲಿ ದೇವರು ಅದ್ಭುತ ಮಾಡುವನು. ನಿಮ್ಮ ಮಕ್ಕಳಿಗೆ ಆಶೀರ್ವಾದಕರವಾದಂಥ ಜೀವನವನ್ನು ಅನುಗ್ರಹಿಸುವನು. ನಿಮ್ಮ ಅವಶ್ಯಕತೆಗಳನ್ನೆಲ್ಲ ನೋಡಿಕೊಳ್ಳುವನು. ನಿಮಗೆ ಯಾವ ಕೊರತೆ ಇಲ್ಲದ ಹಾಗೆ ಕರ್ತನು ಆಶೀರ್ವದಿಸುವನು. ಆದರೆ ನಾವು ಮಾಡಬೇಕಾದದ್ದು ಇಷ್ಟೇ, ನಾವು ಕರ್ತನನ್ನು ಹುಡುಕುವವರಾಗಿರಬೇಕು. ಕರ್ತನನ್ನು ಹುಡುಕುವವರಿಗೆ ಕೊರತೆ ಇರುವುದಿಲ್ಲ. ನಮ್ಮ ಅವಶ್ಯಕತೆಗಳ ನಡುವೆ ನೀವು ಕರ್ತನನ್ನು ಹುಡುಕಿರಿ, ಆಗ ದೇವರು ನಿಮಗೆ ಮೇಲುಗಳನ್ನು ಅನುಗ್ರಹಿಸುತ್ತಾನೆ. 2 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಅರಸನಾದ ಆಸನ ಕುರಿತಾಗಿ ನೋಡುತ್ತೇವೆ. ಅವನು ಆಪತ್ಕಾಲದಲ್ಲಿ ಕರ್ತನನ್ನು ಹುಡುಕಿರಿ ಎಂಬುದಾಗಿ ತನ್ನ ಜನರಿಗೆ ಕಲಿಸಿಕೊಟ್ಟನು. ಆಸನು ಎಂಬುದಾಗಿ ಹೇಳಿದ್ರೆ ಕರ್ತನನ್ನು ಹುಡುಕು ಎಂಬುದಾಗಿ ಅದರ ಅರ್ಥ. ಹೌದು ಪ್ರೀತಿಯ ದೈವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ಅಪಾಯ ಕಾಲದಲ್ಲಿ ನಾವು ಕರ್ತನನ್ನು ಹುಡುಕಬೇಕು. ನೀವು ಕೊರತೆಯಲ್ಲಿರುವಾಗ ಕರ್ತನನ್ನು ಹುಡುಕಬೇಕು. ಆಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವವನಾಗಿದ್ದಾನೆ. ಹಾಗಾದರೆ ನಾನು ಹೇಳಿದೆ, ದೇವರನ್ನು ಹುಡುಕಿರಿ. ನಾವು ಏನು ಹುಡುಕಬೇಕು? ಈ ದಿವಸ ನಾನು 4 ಸಂಗತಿಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕಿದ್ದೇನೆ. ಮೊದಲನೇದಾಗಿ ನಾವು ಕರ್ತನ ಮುಖವನ್ನು ಹುಡುಕಬೇಕು. ಕರ್ತನ ಮುಖವನ್ನು ಹುಡುಕಬೇಕು. ಬೈಬಲ್ ಹೇಳ್ತದೆ, ಆತನ ಮುಖವನ್ನು ನೋಡಿದವರು ಪ್ರಕಾಶ ಹೊಂದಿದರು. ಅದರ ಅರ್ಥ
ದೇವರ ಮುಖವನ್ನು ಯಾರು ಹುಡುಕುತ್ತಾರೋ ಅವರ ಮುಖ ಲಜ್ಜೆಯಿಂದ ಗೆಟ್ಟು ಹೋಗೋದೇ ಇಲ್ಲ, ಅವರ ಜೀವಿತ ಆಶೀರ್ವದಿಸಲ್ಪಡ್ತಾರೆ. ಆದರೆ ಇವತ್ತು ಅನೇಕ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕರ್ತನ ಮುಖವನ್ನು ಹುಡುಕ್ತಾ ಇಲ್ಲ, ದೇವರ ಹಸ್ತವನ್ನು ಎದುರು ನೋಡುತ್ತಾ ಇದ್ದಾರೆ. ನಾನು ಯಾವಾಗಾದರೂ ಹೊರಗಡೆಯಿಂದ ಏನೋ ಹೋಗ್ಬಿಟ್ಟು ಮನೆಗೆ ಬರುವಾಗ ನನ್ನ ಮಕ್ಕಳು ಬಾಗಿಲನ್ನು ಓಪನ್ ಮಾಡ್ತಾರೆ. ಬಾಗಿಲನ್ನು ಓಪನ್ ಮಾಡಿದ್ರೆ ಅವರು ನನ್ನ ಮುಖ ನೋಡೋದಿಲ್ಲ, ನನ್ನ ಕೈ ನೋಡ್ತಾರೆ. ಏನಾದರೂ ತಂದಿದ್ದಾರೆ, ಯಾವಾಗಲೂ ನಾನು ಪರೀಕ್ಷೆ ಮಾಡಿದ್ದೀನಿ, ನನ್ನ ಮುಖ ಒಂದು ಸಾರಿ ಆದರೂ ನೋಡ್ತಾರೆ ಅಂತೇಳಿ. ಅವ್ರು ನನ್ನ ಮುಖ ನೋಡೋದಿಲ್ಲ. ಬಂದ ತಕ್ಷಣ ಡ್ಯಾಡಿ ಕೈಯಲ್ಲಿ ಏನಾದರೂ ಒಂದು ಕವರ್ ಇದೆಯಾ, ಏನು ತಂದಿದ್ದಾರಂತೆ ಅವ್ರ ಕೈಯೇ ನೋಡ್ತಾರೆ. ಹೌದು ಪ್ರೀತಿಯ ದೈವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ಹಾಗೆ ಅನೇಕ ಸಾರಿ ನಾವು ಕರ್ತನನ್ನು ಹುಡುಕ್ತಾ ಇದ್ದೇವೆ. ಹೇಗೆ ಅಂತ ಹೇಳಿದ್ರೆ, ಕರ್ತನ ಕೈಯನ್ನು ಹುಡುಕ್ತಾ ಇದ್ದೇವೆ. ದೇವರು ನಮಗೆ ಯಾವ ಆಶೀರ್ವಾದ ಕೊಡ್ತಾರೆ, ಇವತ್ತೇನು ಕೊಡ್ತಾರೆ, ಇವತ್ತು ಪ್ರಮೋಷನ್ ಕೊಡ್ತಾರಾ, ಇವತ್ತು ಏನಾದರೂ ಹೆಚ್ಚು ಆಶೀರ್ವಾದ ಕೊಡ್ತಾರಾ, ಕೈಗಳನ್ನೇ ಹುಡುಕ್ತಾ ಇದ್ದೇವೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ಮುಖವನ್ನು ಹುಡುಕಿರಿ. 2 ಪೂರ್ವಕಾಲ ವೃತ್ತಾಂತ 7:14 ವಾಕ್ಯ ಹೇಳ್ತದೆ, ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ನನ್ನ ಮುಖವನ್ನು ಹುಡುಕುವುದಾದರೆ ದೇಶದಲ್ಲಿ ನಾನು ಸ್ವಸ್ಥತೆಯನ್ನು ಉಂಟು ಮಾಡುವೆನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಗಿರುವುದರಿಂದ ನಮ್ಮ ಜೀವಿತದಲ್ಲಿ ನಾವು ಮಾಡಬೇಕಾದಂಥ ಮೊದಲನೇ ಕಾರ್ಯ ಕರ್ತನ ಮುಖವನ್ನು ಹುಡುಕಬೇಕಾಗಿದೆ. ನೋಡ್ರಿ, ಮೋಶೆ ಒಬ್ಬ ದೊಡ್ಡ ದೇವಭಕ್ತ, ಅವನಷ್ಟು ಅದ್ಭುತಗಳನ್ನು ಮಾಡಿದ. ಆದರೆ ಅಷ್ಟಕ್ಕೆ ತೃಪ್ತನಾಗಲಿಲ್ಲ. ಅವನು ದೇವರೊಟ್ಟಿಗೆ ಮುಖಾಮುಖಿಯಾಗಿ ಸ್ನೇಹಿತನ ಥರ ಮಾತಾಡಿದಂತೆ ದೇವರು ಸ್ವರ ಕೇಳಿಸ್ಕೊಡ್ತಾ ಇದ್ದಾನೆ. ಆದರೆ ಮೋಶೆ ಅದರ ಮಧ್ಯದಲ್ಲಿ ಕೂಡ ಅವನಿಗೆ ಒಂದೇ ಒಂದು ಬಯಕೆ ಇತ್ತು, ಕರ್ತನೇ ನಿನ್ನ ಮಹಿಮೆಯನ್ನು ನನಗೆ ತೋರಿಸು, ದೇವರೇ ನಿನ್ನ ಮಹಿಮೆಯನ್ನು ತೋರಿಸು. ಕರ್ತನು ಮಾಡಿದ ಅದ್ಭುತಗಳಿಗಿಂತ ಅದ್ಭುತಗಳನ್ನು ಮಾಡುವ ಕರ್ತನನ್ನು ಮೋಶೆ ಹುಡುಕಿದನು. ದೇವರ ಮುಖ ನೋಡಬೇಕು, ದೇವರೇ ನಾನು ನಿನ್ನ ನೋಡಬೇಕೆಂಬಂತ ಹಂಬಲದಿಂದ ದೇವರನ್ನು ಹುಡುಕಿದ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ನಾವು ಕರ್ತನ ಮುಖವನ್ನು ಹುಡುಕುವವರಾಗಿರೋಣ. ಆದ್ದರಿಂದ ಪ್ರೀತಿಯ ದೇವ ಮಕ್ಕಳೇ, ಮೊದಲನೇದಾಗಿ ನಾವು ದೇವರ ಮುಖವನ್ನು ಹುಡುಕಬೇಕು. ಕರ್ತನು ನೀಡುವ ಆಶೀರ್ವಾದಗಳನ್ನು ಅಲ್ಲ, ಆಶೀರ್ವಾದ ಕೊಡುವಂಥ ಕರ್ತನನ್ನೇ ಹುಡುಕಿರೆ. ನೀವು ಯೇಸುವನ್ನು ಹುಡುಕಿರೆ ನಿಮಗೆ ಯಾವ ಕೊರತೆ ಇರುವುದಿಲ್ಲ. ಕರ್ತನು ನನಗೆ ಸ್ವಸ್ಥತೆ ನೀಡುತ್ತಾನೆಯೇ, ನನಗೆ ಸಾಲದ ಸಮಸ್ಯೆಯನ್ನು ತೀರಿಸುತ್ತಾನೆಯೇ, ನನ್ನ ಅವಶ್ಯಕತೆಗಳನ್ನು ಪೂರೈಸ್ತಾನೆಯೇ ಎಂದು ಕೇವಲ ಮೇಲುಗಳನ್ನೇ ಯೇಸುವಿನ ಬಳಿ ನಿರೀಕ್ಷಿಸದೆ ಮೇಲುಗಳನ್ನು ಕೊಡುವ ಯೇಸು ಕ್ರಿಸ್ತನನ್ನು ಹುಡುಕಿರೆ. ಯೇಸು ಕ್ರಿಸ್ತನ ನನಗೆ ಬೇಕು, ಆತನ ಮುಖ ನಾನು ನೋಡಬೇಕು, ಆತನ ಸ್ವರ ನಾನು ಕೇಳಬೇಕು. ಕರ್ತನೇ ನಿನ್ನ ಪ್ರಸನ್ನತೆ ನನಗೆ ಬೇಕು, ನೀನು ನನ್ನೊಂದಿಗೆ ಇರಬೇಕು, ನಾನು ಯಾವಾಗಲೂ ನಿನ್ನೊಂದಿಗೆ ಇರಬೇಕು ಎಂಬಂಥ ಬಯಕೆ ನಿಮ್ಮ ಅಂತರ್ಯದಲ್ಲಿ ಪ್ರತಿದಿನವೂ ನೀವು ಕೇಳಿಕೊಳ್ಳ್ರಿ. ಪ್ರೀತಿಯ ದೇವ ಮಕ್ಕಳೇ, ಆತನು ನಮ್ಮೊಂದಿಗಿದ್ದರೆ ಸಾಕು. ಎಷ್ಟೋ ಸಂತೋಷ, ಎಷ್ಟೋ ಆನಂದ. ಎಂಥ ಕಷ್ಟಗಳಲ್ಲಿ ಕೂಡ ನಾವು ಸಂತೋಷವಾಗಿ ಮುಂದೆ ಸಾಗಬಹುದು. ಆತನು ನಮ್ಮೊಂದಿಗೆ ಇರುವಾಗ ಎಲ್ಲ ಆಶೀರ್ವಾದಗಳು ನಾವು ಹುಡುಕಿಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಆಶೀರ್ವಾದಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಆದ್ದರಿಂದ ದೇವರ ಮುಖವನ್ನು ಹುಡುಕಿರಿ. ಎರಡನೇದಾಗಿ ಪ್ರಾರ್ಥನೆಯಲ್ಲಿ ದೇವರನ್ನ ಹುಡುಕಿರಿ. ನೋಡ್ರಿ, ಯೆರೆಮೀಯ 29ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ ಹೇಳ್ತದೆ, ಪೂರ್ಣ ಹೃದಯದಿಂದ ಹುಡುಕಿರಿ. ನೀವು ನನ್ನನ್ನು ಹುಡುಕಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಹೇಗೆ ದೇವರನ್ನ ಹುಡುಕೋದು? ಪ್ರಾರ್ಥನೆಯಲ್ಲಿ. ದೇವರನ್ನು ಯಾವ ಸ್ಥಳದಲ್ಲಿ ಹುಡುಕಬಹುದು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಒಂದು ಅಂಶ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಮಾಡುವಾಗ ನೀನು ಪ್ರಾರ್ಥನೆಯಲ್ಲಿ ನೀನು ದೇವರನ್ನು ಹುಡುಕಬೇಕು. ಅದಕ್ಕೆ ದೇವರ ಪೂರ್ಣ ಹೃದಯದಿಂದ ನಾವು ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನು ನಮ್ಮ ಬಳಿಯಲ್ಲಿ ಇರುವುದನ್ನು, ಆತನ ಸಾನ್ನಿಧ್ಯವನ್ನು ನಾವು ಅನುಭವಿಸಬಹುದಾಗಿದೆ. ಹಾಗಿರುವುದಾದರೆ ನಾವು ಪ್ರಾರ್ಥನೆಯಲ್ಲಿ ನಾವು ದೇವರನ್ನು ಹುಡುಕಬೇಕು. ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನು ನನ್ನ ಸಮೀಪದಲ್ಲಿ ಇದ್ದಾನೆ ಎಂಬ ಆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಫಿಲಿಪ್ಯ 4:6 ಹೇಳುತ್ತದೆ, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಹೌದು ಪ್ರೀತಿಯ ದೇವ ಜನರೇ, ನಾವು ಬಹಳ ಕಡೆ ಕಾಲದಲ್ಲಿದ್ದೇವೆ, ಕಡೆ ಗಳಿಗೆಯಲ್ಲಿದ್ದೇವೆ. ನಾವು ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕೋಣ. ಈ ದಿನಗಳಲ್ಲಿ ಅನೇಕ ಜನರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಾರ್ಥಿಸುವಂಥ ಪ್ರಾರ್ಥನಾ ಗೋಪುರಗಳನ್ನು ಹುಡುಕ್ತಾ ಇದ್ದಾರೆ. ಪ್ರಾರ್ಥಿಸುವ ನನಗಾಗಿ ಯಾರಾದರೂ
ಪ್ರಾರ್ಥನೆ ಮಾಡ್ತಾರೆ ಅಂತೇಳಿ ಪ್ರಾರ್ಥನೆ ಮಾಡುವ ಪಾಸ್ಟರ್ಗಳನ್ನು ಹುಡುಕ್ತಾ ಇರ್ತಾರೆ, ಪ್ರಾರ್ಥನೆ ಮಾಡುವ ಸಭೆಗಳನ್ನು ಹುಡುಕ್ತಾ ಇದ್ದಾರೆ. ಅದೆಲ್ಲವಕ್ಕಿಂತ ಪ್ರೀತಿಯ ದೇವ ಮಕ್ಕಳೇ, ನೀವು ಪ್ರಾರ್ಥನೆಯಲ್ಲಿ ಯೇಸುವನ್ನು ಹುಡುಕಿರೆ. ಯೇಸುವಿನ ಪಾದ ಎಷ್ಟೋ ಮಧುರವಾದ ಒಂದು ಸ್ಥಳ. ಆತನ ಪಾದದಲ್ಲಿ ಕುಳಿತು ಪ್ರಾರ್ಥನೆ ಮಾಡುವುದು ಅದೊಂದು ಅತಿ ಪ್ರಿಯ. ಪೂರ್ಣ ಹೃದಯದಿಂದ ಪ್ರಾರ್ಥನೆಯಲ್ಲಿ ಯೇಸುವನ್ನು ಹುಡುಕಿರೆ. ಮುಂಜಾನೆ ಎದ್ದು ದೇವರ ಪಾದದಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ರೆ. ಇದುವರೆಗೆ ಇಂಥ ಅನುಭವ ನಿಮಗಿಲ್ಲದಿದ್ದರೆ ಇಂದಿನಿಂದ ಅದನ್ನು ಅಭ್ಯಾಸ ಮಾಡಿಕೊಂಡು ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕಿರಿ. ಜಾನ್ ಹೈಡೆಮ್ ಅಂತ ಒಬ್ಬ ಭಕ್ತರಿದ್ದರು. ಒಂದು ಸಾರಿ 2 ಗುಂಪಿನ ಜನರು ಅವರ ಬಳಿಯಲ್ಲಿ ತಾವು ಜಗಳ ಆಡಿಕೊಂಡು ಆ ಜಗಳವನ್ನು ಬಗೆಹರಿಸಬೇಕೆಂಬುದಾಗಿ ಜಾನ್ ಹೈಡ್ ಬಳಿ ಬಂದಾಗ ಜಾನ್ ಹೈಡ್ ಇಲ್ಲೇ ಇರ್ರಿ ಎಂಬುದಾಗಿ 2 ಗುಂಪನ್ನು ನಿಲ್ಲಿಸಿ ಒಳಗಡೆ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು, 1.5 ತಾಸು ಆಯಿತು. 2 ಗುಂಪಿನವರು ಜಗಳ ಆಡ್ತಾನೆ ಇದ್ದಾರೆ. ತಕ್ಷಣ ಸ್ವಲ್ಪ ಹೊತ್ತಿನ ನಂತರವಾಗಿ 2 ಗುಂಪಿನವರು ಕೂಡ ಅವರು ಸಮಾಧಾನವಾಗಿ ತಮ್ಮ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮಿಸಿ ಆ ಸ್ಥಳದಿಂದ ಅವರು ಬಿಟ್ಟು ಹೋದರು. ನೋಡ್ರಿ, ಅಲ್ಲಿ ಜಾನ್ ಹೈಡ್ ಅವರಿಗೆ ಕೌನ್ಸಿಲಿಂಗ್ ಕೊಡಲಿಲ್ಲ, ಆಲೋಚನೆ ಕೊಡಲಿಲ್ಲ. ಆ 2 ಗುಂಪಿನವರಿಗಾಗಿ ಪ್ರಾರ್ಥನೆ ಮಾಡಿದ. ಅಲ್ಲಿ ದೇವರ ಅದ್ಭುತ ನಡೆಯಿತು. ನಮ್ಮ ಜೀವಿತದಲ್ಲಿ ಕೂಡ ನಾವು ಪ್ರಾರ್ಥನೆಯಲ್ಲಿ ಯೇಸುವನ್ನು ಹುಡುಕುವಾಗ ಎಲ್ಲ ಕಾರ್ಯಗಳು, ಎಲ್ಲ ಸಮಸ್ಯೆಗಳು ಅದು ಬಗೆಹರಿಯುವಂಥದ್ದಾಗಿದೆ. ಆದ್ದರಿಂದ ನಾವು ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕೋಣ. 3ನೇದಾಗಿ ಸತ್ಯವೇದದಲ್ಲಿ ಯೇಸುವನ್ನು ಹುಡುಕಿರೆ. ಇವತ್ತು ಪವಿತ್ರ ಸತ್ಯವೇದ ದೇವರ ವಾಕ್ಯ ಓದುವಾಗ ದೇವರ ನಮ್ಮೊಟ್ಟಿಗೆ ಮಾತನಾಡ್ತಾನೆ. ನಾವು ಪ್ರತಿ ದಿವಸ ಸತ್ಯವೇದವನ್ನು ಹುಡುಕಬೇಕು. ಪ್ರಾರ್ಥನೆ ಮಾಡಿ ದೇವರೇ ನನ್ನೊಟ್ಟಿಗೆ ಮಾತನಾಡು ಅಂತ ಹೇಳಿದ್ರೆ ಕೆಲವು ಸಾರಿ ದೇವರು ನೇರವಾಗಿ ಮಾತನಾಡ್ತಾರೆ. ಅದಕ್ಕಿಂತಲೂ ನಮ್ಮೊಟ್ಟಿಗೆ ನೇರವಾಗಿ ಮಾತನಾಡುವುದಕ್ಕೆ ಸತ್ಯವೇದ ಕೊಡಲ್ಪಟ್ಟಿದೆ. ನಾವು ಸತ್ಯವೇದವನ್ನು ಹುಡುಕಬೇಕು. ಸತ್ಯವೇದದಲ್ಲಿರುವಂಥ ವಾಕ್ಯಗಳನ್ನು ಹುಡುಕಬೇಕು. ಆ ವಿಧವಾಗಿ ಸತ್ಯವೇದ ವಾಕ್ಯಗಳನ್ನು ನಾವು ಹುಡುಕುವಾಗ ದೇವರು ನಮ್ಮೊಟ್ಟಿಗೆ ಮುಖಾಮುಖಿಯಾಗಿ ಮಾತನಾಡ್ತಾರೆ. ಸತ್ಯವೇದಗಳು ಅದು ಒಂಥರ ನಿಧಿ ಥರ. ಅದು ನಿಧಿಯನ್ನು ತೋಡಿದಾಗ ಸಿಕ್ತಂದ್ರೆ ಅದು ಇನ್ನೂ ಆಳವಾಗಿ ಹೋಗ್ತಾ ಇರ್ತದೆ. ಅದೇ ವಿಧದಲ್ಲಿ ನಾವು ದೇವರ ವಾಕ್ಯವನ್ನು ಹುಡುಕಬೇಕು. ನೋಡಿ, ಚೀನಾ ದೇಶ ಒಂದು ಕಮ್ಯುನಿಸ್ಟ್ ದೇಶ. ಆ ದೇಶದಲ್ಲಿ ಬೈಬಲನ್ನು ಮಾರೋಂಗಿಲ್ಲ, ಬೈಬಲನ್ನು ಬಹಿರಂಗವಾಗಿ ತಗೊಂಡು ಹೋಗೋಂಗಿಲ್ಲ. ಆದರೆ ಆ ಜನರು ಒಂದು ವಿಡಿಯೋನ ನಾನು ನೋಡಿದೆ. ಏನಂತ ಹೇಳಿದ್ರೆ, ಆ ಜನರು ಮೊಟ್ಟ ಮೊದಲ ಬಾರಿಗೆ ಆ ಬೈಬಲ್ ನೋಡಿದಾಗ ಅಳುತ್ತಾ ಕಣ್ಣೀರಿನಿಂದ ಪರವಶರಾಗಿ ದೇವರೇ ಈ ವಾಕ್ಯಗಳಿಗಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಆ ಬೈಬಲ್ಗೆಲ್ಲ ಮುತ್ತು ಕೊಡುವಂಥ ಒಂದು ಅನುಭವ ಇತ್ತು. ನೋಡ್ರಿ, ಅವರು ಬೈಬಲ್ ನೋಡಿಲ್ಲ, ಸತ್ಯವೇದಕ್ಕಾಗಿ ಹುಡುಕ್ತಾ ಇದ್ರು. ಇವತ್ತು ನಮ್ಮ ಕೈಯಲ್ಲಿ ಮನೆಯಲ್ಲಿ 5 ಸತ್ಯವೇದ ಇದೆ, 2 ಬೀರೋ ಮೇಲಿದೆ, 3 TV ಮೇಲಿದೆ. ಅದನ್ನು ಓದದೆ ಎಷ್ಟೋ ದಿವಸ ಹಾಗೆ ಇಟ್ಬಿಟ್ಟಿದ್ದೇವೆ, ಅದು ಧೂಳು ಹತ್ಬಿಟ್ಟಿದೆ. ಅದೇ ದೇವರು ಹೇಳ್ತಾ ಇದ್ದಾರೆ, ನಾವು ಸತ್ಯವೇದವನ್ನು ಹುಡುಕಬೇಕು. ಸತ್ಯವೇದದಲ್ಲಿ ದೇವರ ವಚನಗಳನ್ನು ಹುಡುಕಿ ನಾವು ಇನ್ನೂ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ನಾನು ಮೊದಲು ಹೇಳಿದೆ, ದೇವರ ಮುಖವನ್ನು ನಾವು ಹುಡುಕಬೇಕು. 2ನೇದಾಗಿ ನಾನು ಹೇಳಿದೆ ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕಿರಿ. 3ನೇದಾಗಿ ನಾನು ಹೇಳಿದೆ ಸತ್ಯ ವೇದವನ್ನು ಹುಡುಕಿರಿ. 4ನೇದಾಗಿ ಆರಾಧನೆಯಲ್ಲಿ ಕ್ರಿಸ್ತೇಶುವನ್ನು ಹುಡುಕಿರಿ. ಆರಾಧನೆಯಲ್ಲಿ ಕ್ರಿಸ್ತೇಶುವನ್ನು ಹುಡುಕಿರಿ. ಯೆಶಾಯ 6:1 ನಾವು ನೋಡ್ತೇವೆ, ಕರ್ತನ ಆಲಯದಲ್ಲಿ ಯೆಶಾಯನು ದೇವರನ್ನು ಕಂಡನು. ಆ ಕರ್ತನ ಆಲಯದಲ್ಲಿ ಕಣ್ಣೆತ್ತಿ ನೋಡಿದಾಗ 2 ದೇವದೂತರುಗಳೆಲ್ಲ ಕೇರಾಬಿಯರು ಸೆರಾಫಿಯರು ರೆಕ್ಕೆಗಳನ್ನು ಬಡ್ಕೊಂಡು ಹೇಳ್ತಾ ಇದ್ರೆ, ದೇವರು ಪರಿಶುದ್ಧನು ಪರಿಶುದ್ಧನು. ಕರ್ತನ ಆಲಯದಲ್ಲಿ ಯೆಶಾಯನು ದೇವರನ್ನು ಕಂಡ. ಹನ್ನಳು ದೇವಾಲಯದಲ್ಲಿ ತನ್ನ ಪ್ರಾರ್ಥನೆಗೆ ಉತ್ತರವನ್ನು ಕಂಡುಕೊಂಡಳು. ದೇವಾಲಯದಲ್ಲಿ ರೋಗದಲ್ಲಿದ್ದ ಒಬ್ಬ ಸ್ತ್ರೀ ಬಂದು ಬಿಡುಗಡೆಯನ್ನು ಹೊಂದಿಕೊಂಡಳು. ಒಂದು ಸಾರಿ ದೆವ್ವ ಹಿಡಿದಂಥ ಒಬ್ಬ ವ್ಯಕ್ತಿಯನ್ನು ಪ್ರಾರ್ಥನಾ ಆಲಯಕ್ಕೆ ಬಂದು ಅದ್ಭುತವಾದ ಬಿಡುಗಡೆಯನ್ನು ಹೊಂದಿಕೊಂಡ್ರು. ಹೌದು ಪ್ರೀತಿಯ ದೇವಜನರೇ, ಆರಾಧನೆಯನ್ನು ಅಥವಾ ಆರಾಧನೆಯಲ್ಲಿ ಕ್ರಿಸ್ತೇಶುವನ್ನು ಹುಡುಕಿರಿ. ಆರಾಧನೆಯಲ್ಲಿ ಕರ್ತನು ನನ್ನೊಟ್ಟಿಗೆ ಮಾತಾಡುವನು. ಈ ದಿವಸ ದೇವರೇ ನನ್ನೊಟ್ಟಿಗೆ ಮಾತನಾಡು ಎಂಬುದಾಗಿ ಆ ಮನೋಭಾವದಿಂದ ಹುಡುಕಿಕೊಂಡು ಹೋಗಬೇಕು. ಕೆಲವರು ಆರಾಧನೆಗೆ ಬಂದರೆ ಟೈಮ್ ನೋಡ್ತಾರೆ, ಬರೋ ಟೈಮ್ ನೋಡೋದಿಲ್ಲ. ಆದರೆ ಬಂದು ಕೂತ ಮೇಲೆ ಪಾಸ್ಟ್ರು ಯಾವಾಗಪ್ಪ ಮುಗಿಸ್ತಾರೆ ಅಂತೇಳಿ ಟೈಮ್ ನೋಡ್ತಾ ಇರ್ತಾರೆ. ಹಾಗಲ್ಲ ದೇವ ಮಕ್ಕಳೇ, ದೇವರೇ ಸಂದೇಶ ಒಟ್ಟಿಗೆ ಮಾತನಾಡ್ರೆ ಆರಾಧನೆಯಲ್ಲಿ ನಾನು ನಿನ್ನ ಚೆನ್ನಾಗಿ ಆರಾಧನೆ ಮಾಡಬೇಕು ಎಂಬುದಾಗಿ ಆರಾಧನೆಯನ್ನು ನಾವು ಕರ್ತನನ್ನು ಅಧಿಕವಾಗಿ ಹುಡುಕಬೇಕಾಗಿದೆ. ಇವತ್ತು ಕೂಡ ಅನೇಕ TV ಮಾಧ್ಯಮಗಳು ಬಂದಿದೆ. ಆದರೆ
ಟಿ ವಿ ಮಾಧ್ಯಮಗಳು ಬಂದಿರುವಂಥದ್ದು ನಮ್ಮ ಆತ್ಮೀಕ ಜೀವಿತಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ. ಕೆಲವು ಸಾರಿ ಭಾನುವಾರ ಏನು ಮಾಡ್ತಾರೆ, ಲೈವ್ ಆಗಿ ಆರಾಧನೆ ಕಾರ್ಯಗಳನ್ನು ಟಿ ವಿಯಲ್ಲಿ ತೋರಿಸ್ತಾರೆ. ಅದರ ಅರ್ಥ ನೀವು ಯಾವ ಆರಾಧನೆಗೆ ಹೋಗಬಾರ್ದು, ಮನೆಯಲ್ಲೇ ಆರಾಧನೆ ಮಾಡ್ರಿ ಎಂಬುದಾಗಿ ಅವರು ಹಾಕೋದಿಲ್ಲ. ಒಂದು ವೇಳೆ ಯಾರಾದರೂ ಹೋಗದೇ ಇದ್ದರೆ ಅದನ್ನು ನೋಡಿದ್ರೆ ಅವ್ರಿಗೆ ಆಶೀರ್ವಾದವಾಗಿರುತ್ತದೆ ಅಂತೇಳಿ ಅದನ್ನು ಹಾಕಿರ್ತಾರೆ. ಆದರೆ ನಾವೇನು ಮಾಡ್ತೇವೆ, ಅಯ್ಯೋ ಯಾಕೆ ಚರ್ಚ್ಗೆ ಹೋಗಬೇಕು, ಎಲ್ಲ ಟಿ ವಿಯಲ್ಲೇ ಬರ್ತಾ ಇದೆ, ಮನೇಲೇ ಕೂತ್ಕೊಂಡು ಇವತ್ತೆಲ್ಲ ನಾವು ಮನೇಲೇ ಆರಾಧನೆ ಮಾಡಿ, ಮನೆಯಲ್ಲೇ ಬಿರಿಯಾನಿ ಮಾಡಿ, ಮನೆಯಲ್ಲೇ ಇವತ್ತು ರೆಸ್ಟ್ ತಗೊಂಡು ಬಿಡೋಣ ಎಂಬುದಾಗಿ ನಾವು ಹೇಳ್ತೇವೆ. ಹಾಗಲ್ಲ ದೇವ ಮಗುವೆ, ನಾವು ಆರಾಧನೆಗೆ ಹೋಗಬೇಕು. ದೇವರು ನಮಗೆ ಇಟ್ಟಿರುವಂಥ ಒಂದು ಸಭೆಗೆ ಹೋಗಬೇಕು. ಆರಾಧನೆಯನ್ನು ಮಿಸ್ ಮಾಡ್ಕೋಬಾರ್ದು. ವರ್ಷಕ್ಕೆ 52 ಭಾನುವಾರ ಬರುತ್ತೆ. 52 ಭಾನುವಾರ ಹೋಗಿ ನಾವು ಪಾಲ್ಗೊಂಡು ಆರಾಧನೆಯಲ್ಲಿ ಕರ್ತನನ್ನು ಹುಡುಕುವಾಗ ದೇವರು ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಅತಿಶಯವನ್ನು ಮಾಡ್ತಾರೆ. ನಾನು 4 ಕಾರ್ಯಗಳನ್ನು ಹೇಳಿದೆ. ಮೊದಲನೇದಾಗಿ ನಾನು ಹೇಳಿದೆ, ದೇವರ ಮುಖವನ್ನು ಹುಡುಕಿರಿ. ಎರಡನೇದಾಗಿ ನಾನು ಹೇಳಿದೆ, ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕಿರಿ. ಮೂರನೇದಾಗಿ ಸತ್ಯವೇದವನ್ನು ಹುಡುಕಿರಿ. ನಾಲ್ಕನೇದಾಗಿ ಆರಾಧನೆಯಲ್ಲಿ ಕ್ರಿಸ್ತೇಶುವನ್ನು ಹುಡುಕಿರಿ. ಹಾಗಿರೋದಾದರೆ ಇನ್ನೊಂದು ಆವೃತ್ತಿ ಆ ವಾಕ್ಯವನ್ನು ನೆನಪು ಮಾಡ್ತೇನೆ. ಕೀರ್ತನೆ 34 10ನೇ ವಾಕ್ಯ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಯೆಹೋವನ ಸನ್ನಿಧಾನದಲ್ಲಿ ಹುಡುಕುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಕರ್ತನ ಮುಖವನ್ನು ಹುಡುಕಿರಿ, ಪ್ರಾರ್ಥನೆಯನ್ನು ಹುಡುಕಿರಿ, ಸತ್ಯವೇದವನ್ನು ಹುಡುಕಿರಿ, ಆರಾಧನೆಯನ್ನು ಹುಡುಕಿರಿ. ಆಗ ದೇವರು ಕೊರತೆ ಇಲ್ಲದ ಒಂದು ಜೀವಿತವನ್ನು ಕೊಟ್ಟು ದೇವರು ನಿಮ್ಮನ್ನು ಆಶೀರ್ವದಿಸುವನು. ಹಾಗಿರುವುದಾದರೆ ನಾವಿರುವ ಸ್ಥಳದಲ್ಲೇ ನಾವು ಒಪ್ಪಿಸಿಕೊಟ್ಟು, ಸ್ವಾಮಿ ನನ್ನ ಎಲ್ಲ ಕಾರ್ಯಗಳಲ್ಲಿ ನಿಮ್ಮನ್ನು ಹುಡುಕ್ತೇನೆ, ನಿಮ್ಮನ್ನು ಹುಡುಕ್ಲಿಕ್ಕುವಂಥ ಮನಸ್ಸನ್ನು ನನಗೆ ದಯಪಾಲಿಸರೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿರಿ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರು ಸ್ವಾಮಿ. ಅಪ್ಪ, ನಿಮ್ಮನ್ನು ಹುಡುಕುವಾಗ ನಮಗೆ ಯಾವ ಕೊರತೆ ಇರೋದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಾ. ಇವತ್ತು ನಾವು ಧ್ಯಾನಿಸಿದ ಹಾಗೆ ಸ್ವಾಮಿ ದೇವರ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಿಮ್ಮನ್ನು ಹುಡುಕುವಂತೆ, ನಿನ್ನ ಮುಖ ಹುಡುಕುವಂತೆ, ಪ್ರಾರ್ಥನೆಯಲ್ಲಿ ನಿಮ್ಮನ್ನು ಹುಡುಕುವಂತೆ, ಸತ್ಯವೇದದಲ್ಲಿ ನಿಮ್ಮನ್ನು ಹುಡುಕುವಂತೆ, ಆಲಯದಲ್ಲಿ ನಿಮ್ಮನ್ನು ಹುಡುಕುವಂತೆ ನಮಗೆ ಸಹಾಯ ಮಾಡಿರಿ. ನಮ್ಮ ಜೀವಿತ ಸ್ವಾಮಿ ಏನೋ ಒಂದು ಬದುಕ್ತೇವೆ, ಜೀವಿಸ್ತೇವೆ ಎಂಬುದಾಗಿ ಇಲ್ಲದೆ ಪ್ರತಿ ಕ್ಷಣಕ್ಕೂ ಸ್ವಾಮಿ ನಿಮ್ಮನ್ನೇ ನಾವು ಹುಡುಕಬೇಕಪ್ಪ. ಮೋಶೆ ಪ್ರಾರ್ಥಿಸಿದ ಹಾಗೆ ಕರ್ತನೇ, ನಿನ್ನ ಮಹಿಮೆಯನ್ನು ನಮಗೆ ತೋರಿಸು ಸ್ವಾಮಿ, ನಿನ್ನ ಮಹಿಮೆಯನ್ನು ನಮಗೆ ತೋರಿಸು ಸ್ವಾಮಿ. ನಿನ್ನ ಮಹಿಮೆಯನ್ನು ನಮಗೆ ತೋರಿಸಲಿಕ್ಕಿದೆಯಾ, ಅದಕ್ಕಾಗಿ ಸ್ತೋತ್ರ. ವೀಕ್ಷಿಸ್ತಾ ಪ್ರತಿಯೊಬ್ಬರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಿರಿ, ಬಲಪಡಿಸ್ರಿ, ಕೃಪೆಯಿಂದ ತುಂಬಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.